ಹಾ ವಿದ್ಯಾರ್ಥಿಗಳೇ, ಇದು ನವೋದಯ ಚಾಲೆಂಜದ 15ನೇ ಮಾದರಿ ಎಕ್ಸಾಂಪಲ್. ಇದು ನಾವು ಪ್ರತಿಯೊಂದು ಗಣಿತಕ್ಕೆ ನವೋದಯ ಚಾಲೆಂಜ್ ಮಾಸ್ಟರ್ ಗೈಡ್ನ ಗಣಿತಗಳನ್ನು ಉದಾಹರಣೆಗಳೊಂದಿಗೆ ಹಾಕ್ತೀವಿ. ಇದು ನೀವು ಎಕ್ಸ್ಪರ್ಟ್ ಆದ ಬೇಕಾದಂಥ ಲೆಕ್ಕಗಳನ್ನು ನಾವು ಸರಳಾಗಿ ಮಾಡ್ಬೋದು. ಒಂದು ವಿಧಾನ ಇಲ್ಲೇ ಮೆಂಟಲ್ ಎಬಿಲಿಟಿ ಅದ. ಇದರ ಮೆಂಟಲ್ ಎಬಿಲಿಟಿ ಅಂದರೆ ಏನು? ವಿಚಾರ ಮಾಡಿ ಉತ್ತರ ಹಾಕ್ಬೋದು, ರೀತಿ ಪ್ರಕಾರನೂ ಮಾಡ್ಬೋದು, ಬಾಯಲ್ಲೇನೆ ಉತ್ತರ ಹಾಕ್ಬೋದು. ಯಾಕೆ ಅನ್ನೋದನ್ನ ನಾನು ನಿಮಗೆ ತಿಳಿಸೋದು ಲಕ್ಷ್ಯ ಕೊಟ್ಟು ನೋಡಿ. ಇಲ್ಲಿ ಏನಾಗ್ಯದ, ಯಾವ ಭಿನ್ನ ರಾಶಿಗೆ ಅಂದ್ರೆ 0.125ಕ್ಕೆ ಎಷ್ಟರಿಂದ ಗುಣಿಸಿದರೆ 0.9375 ಬರುವುದು ಅಂತದ. ಆದರೆ ಉತ್ತರದಾಗ ಏನದ ಆಪ್ಷನ್ಸ್ ಒಂದೇ ನಮೂನಿ ಅಂಕೆವ. ನೀವು ದಶಮಾಂಶ ತೆಗೀರಿ 75, ಇದು 75, ದಶಮಾಂಶ ತೆಗೆದ್ರೆ 75, ದಶಮಾಂಶ ತೆಗೆದ್ರೆ 75, ದಶಮಾಂಶ ತೆಗೆದ್ರೆ ಅಂದ್ರೆ 75 ಅದ. ಇದನ್ನು ಗಣಿತ ಮಾಡುವಂತ ಅವಶ್ಯಕತೆ ಇಲ್ಲ, ರಚನೆದೊಳಗೆ ಉತ್ತರ ಹೊಂಟು ಬಿಡ್ತು. ಏನು ರಚನೆ ಮಾಡಬೇಕು, ರಚನೆ ಮಾಡಿದಿಂದ ನಿಮ್ಗೆ ಉತ್ತರ ಹೆಂಗೆ ಬರ್ತದ ಅನ್ನೋದನ್ನ ಹೇಳ್ತಾನು ಲಕ್ಷ್ಯ ಕೊಟ್ಟು ನೋಡ್ರಲ್ಲೇ. ಇದನ್ನ ರೀತಿ ಪ್ರಕಾರ ಹಚ್ಕೋರಿ. 0.125 ಯಾವ ದಶಮಾಂಶ ಭಿನ್ನ ರಾಶಿಯಿಂದ ಗುಣಿಸಿದರೆ ಎಕ್ಸ್ ಎಷ್ಟು ಬರ್ತದ? 0.9375. ಇದು ಗುಣಾಕಾರ ಇದ್ದದ್ದು ಅಚ್ಚಿಕ್ ಹೋತು ಅಂದ್ರೆ ಭಾಗಾಕಾರ. ಇದನ್ನ ದಶಮಾಂಶ ಅಂದ್ರೆ ಇದನ್ನು ಭಿನ್ನ ರಾಶಿ ರೂಪದಾಗ ಮಾಡಬೇಕಾಗ್ತದೆ. ನೀವು ಹೆಂಗಂದ್ರೆ ಎಕ್ಸ್ ಈಕ್ವಲ್ ಟು 0.9375 ಇದು ನೋಡಿ. ಇದು ಗುಣಾಕಾರ ಇದ್ದದ್ದು, ಇದು ಭಾಗಾಕಾರ ಏನಾಯ್ತು? 0.125 ಆಯ್ತು. ಇಲ್ಲ ಸ್ಥಾನದಲ್ಲಿ ಹಾಕೋರಿ. ಈಗ ಉತ್ತರ ಸಿಗ್ತದ ನಿಮಗೆ. ಈಗ ಉತ್ತರ ಸಿಗ್ತದ ನೋಡ್ರಿ, ಹುಷಾರಿರಿ. 1 2 3 4 ಸ್ಥಾನ ಬೆಲೆ ತಾಳ್ಕೊಡ್ರಿ. 1 2 3 4 ಇದರ ಸ್ಥಾನ ಮೇಲೆ ಮ್ಯಾಲೆ ಕೊಡ್ರಿ. ಎಷ್ಟು? 1 2 3 1 2 3 ಬರೋಬ್ಬರಿ ಚಿನ್ನ ಹಾಕ್ರಿ. ಹಾಕಿದ್ರೆ ಈ ಸೊನ್ನೆಗಳು ತೆಗೀರಿ. 1 2 3 1 2 3. ಇಲ್ಲಿ ಏನದ, ಇದರನ್ನು ದಶಮಾಂಶ ತೆಗೆದು 75 ಇಟ್ಟು ಬಿಡ್ರಿ. 125 ಒಂದಲೇ 125 75ಲೇ ಇದು ನೋಡಿ. 75 ಇಡ್ರಿ ಮೇಲೆ, ತೆಳಗ 10 ಇಡ್ರಿ. ನೋಡಿ ದಶಮಾಂಶ ನೋಡ್ರಿ, 7.5. ಒಟ್ಟೈದ ಗಣಿತ 7.5 ಎಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಬಿ ಅದ ನೋಡ್ರಿ. ಯಾಕಂದ್ರೆ ನೀವು ಮೆಂಟಲ್ ಲೆವೆಲ್ ಎಲ್ಲ ಬ್ಯಾಂಕಿನ ಎಕ್ಸಾಮ್ದಾಗೆಲ್ಲ ಈಗ ಸದ್ಯ ಇದಕ್ಕೊಂದು ಟ್ರಿಕ್ಸ್ ಉಪಯೋಗ ಮಾಡ್ಕಿಸಿದ ಮ್ಯಾಥ್ಸ್ಗಳು ಹಾಕಿರ್ತಾರೆ. ಗಣಿತ ಮಾಡುವಂತ ಅವಶ್ಯಕತೆ ಇಲ್ಲ, ರಚನೆ ಮಾಡ್ಕೊಳ್ಳೇಬೇಕು. ರಚನೆ ಅಂದರೆ ಏನು? ಅದನ್ನು ಪದ್ಧತಿ ಪ್ರಕಾರ ರೀತಿ ಪ್ರಕಾರ ಗಣಿತ ಬಿಡಿಸಿ ಇದನ್ನು ಭಾಗಿಸೋದು ಕೂಡುವಂಗ ಅವಶ್ಯಕತೆ ಇಲ್ಲ. ಯಾಕಂತ ಕೇಳಿದ್ರೆ ಉತ್ತರಗಳು ದಶಮಾಂಶ ತಾಗದಾಗ ಇದು 75, ಇದು 75, ಇದು 75, ಇದು 75. 0.9375 ಡಿವೈಡೆಡ್ ಬೈ ಇದು ಗುಣಾಕಾರ ಇದ್ದದ್ದು ಇಚ್ಚಿಗೊತ್ತ ಭಾಗಾಕಾರ ತಳಗಿಡ್ರಿ. ಇದ್ರ ಸ್ಥಾನ ಮೇಲೆ ಮ್ಯಾಲ್ ಕೊಡ್ರಿ, ಇದ್ರ ಸ್ಥಾನ ಮೇಲೆ ತಳ್ಕೊಡ್ರಿ. ಆಮೇಲೆ ಏನದ? ಉತ್ತರ 75 ಅದ. ನೀವು ಅರ್ಥ ಮಾಡ್ಕೋಬೇಕು. 75 ಅದ. 75 ಇಡ್ರಿ. 75 ಇಟ್ಟು 10 ಇಟ್ಬಿಡ್ರಿ. ಇದರ ಉತ್ತರ 75. ಇದಕ್ಕಿಂತಲೂ ವೇಗವಾಗಿ ಕಲಿಸ್ತಾನು ಲಕ್ಷ್ಯ ಕೊಟ್ಟು ನೋಡ್ರಿ. ಇದಕ್ಕಿಂತಲೂ ವೇಗವಾಗಿ ಕಲಿಸ್ತಾನ, ಅದನ್ನ ಲಕ್ಷ್ಯ ಕೊಟ್ಟು ನೋಡ್ರಿ. ಯಾಕೆ ನವೋದಯ ಆಗೋದಿಲ್ಲ? ನೀವು ನೋಡ್ರಿ ಎಷ್ಟು ಒಂದು ವಂಡರ್ಫುಲ್ ಅದ ಇದು ಗಣಿತ. ಇಷ್ಟೆಲ್ಲ ಮಾಡಿದ್ರಿ, ಇದಕ್ಕಿಂತಲೂ ಸರಳ ಮೆಥಡ್ ಅದ. ಹೆಂಗದ ಅಂತಂದ್ರೆ ಭಾಗಲಬ್ಧ ಇದು ಉತ್ತರ. ಉತ್ತರದಾಗ ಏನದ? 4 ಸ್ಥಾನ ಅದ ನೋಡ್ರಿ. ಇದು ಭಾಜ್ಯ. ಭಾಜಕದಾಗ 4 ಸ್ಥಾನ ಅದ, ಭಾಜ್ಯದಾಗ 4 ಸ್ಥಾನ ಅದ, ಭಾಜಕದಾಗ 3 ಸ್ಥಾನ ಅದ. ಅದನ್ನೇನು ಮಾಡಬೇಕು? 75 ಇಟ್ಟು ಬಿಡ್ರಿ. ಮ್ಯಾಲಿಂದ ಒಂದು ಉತ್ತರ ತೆಗೆದು 75 ಇಟ್ಟು ಬಿಡ್ರಿ. ಭಾಜಕದಾಗ ಎಷ್ಟು ಸ್ಥಾನವ? 4 ಸ್ಥಾನವ, ತಳಗ 3 ಸ್ಥಾನವ. ಮ್ಯಾಲ ಭಾಜ್ಯದೊಳಗ
ಒಂದು ಸ್ಥಾನ ಹೆಚ್ಚಿಗೆ ಆತಂದ್ರೆ 10 ಕೊಟ್ಟು ಬಿಡ್ರಿ. ನೋಡ್ರಿ 7.5 ಬಂತೋ ಇಲ್ಲೋ ನೋಡ್ರಿ ಹೆಸರುಗಳನ್ನು. ಭಾಜ್ಯದಾಗ ಸ್ಥಾನ ಹೆಚ್ಚು, ಭಾಜಕದಾಗ ಸ್ಥಾನ ಕಡಿಮೆ ಇತ್ತಂದ್ರೆ ತಳಗ್ ಬರ್ತದ. ಇದ್ರ ಸ್ಥಾನ ಬೆಲೆ ತಳಗ್ ಬರ್ತದ, ತಳಗಿಡ್ರಿ 10. ಒಂದು ಸ್ಥಾನ ಹೆಚ್ಚದಂದ್ರೆ ತಳಗಿಡ್ಬೇಕು. ಇದರ ಸ್ಥಾನ ಹೆಚ್ಚಿತ್ತಂದ್ರೆ ಉತ್ತರ ಮುಂದೆ 2 0 ಇಡ್ಬೇಕಿಲ್ಲಿ. ಇದರ ಸ್ಥಾನ ಮೇಲೆ ಹೆಚ್ಚಿತ್ತ ತಳಗ ಅಕಸ್ಮಿಕ ತಳಗ 4 ಇತ್ತು, ಮ್ಯಾಲೆ 3 ಇತ್ತು, 750 ಆಗ್ತದ. ಇಂಥ ಗಣಿತಗಳನ್ನು ಬರ್ತಿರ್ತಾವ. ನೀವು ಸರಿಯಾಗಿ ತಿಳ್ಕೊಬೇಕು ನೀವು ಗಣಿತಗಳನ್ನು. ನಾವು ಹೇಳುವಾಗ ಈಗ ಫಸ್ಟ್ ಒಂದು ಸ್ಯಾಂಪಲ್ ಕೊಟ್ಟು ಒಂದು ಮಾದರಿ ಕೊಟ್ಟು ಅಲ್ಲಿ ಮಾಡಿ ನೋಡ್ರಿ. ಅಂಥದೇ ಮಾದರಿ ಕೊಟ್ಟು ನೋಡ್ರಿ, ಬಾಯಿಲೆ ಉತ್ತರ ಬರ್ತದಲ್ಲಿ, ಬರೀ ಬಾಯಿಲೆ ನೋಡ್ರಿ ನೀವು ಬರ್ತದ ಇಲ್ಲೋ. ಅಲ್ಲಿ ಅದ ಭಾಜ್ಯದಾಗ 3 ಸ್ಥಾನ ಅದ, ಭಾಜಕದಾಗ 1 ಸ್ಥಾನ ಅದ, ಬಾಯಿಲೇನೆ ಬರ್ತದ. ವಿಡಿಯೋ ಆನ್ ಮಾಡಿ ನೋಡ್ರಿ. ರಚನೆ ಭಾಜ್ಯ, ಇದು ಭಾಜಕ ಆಗಿಬಿಡ್ತದ, ಮಾಡ್ತದಿಲ್ಲ ನೀವು ನೋಡ್ರಿ. 1.5 ಯಾವ ದಶಮಾಂಶ ಭಿನ್ನ ರಾಶಿಯಿಂದ, ಯಾವ ಭಿನ್ನ ರಾಶಿಗೆ ಅಂದ್ರೆ ಮೊದಲು ಎಕ್ಸ್ ಹಾಕೋರು. ಅವ್ರು ಹೆಂಗೆ ಪ್ರಶ್ನೆ ಕೇಳಿರ್ತಾರೆ ಹಾಗೆ ಮಾಡ್ತಾರೆ. ಯಾವ ಸಂಖ್ಯೆಗೆ ಎಕ್ಸ್ 2 ಒಂದೇ, ಎಕ್ಸ್ ಗುಂಡ್ಲೆ 1.5 ಈಸ್ ಈಕ್ವಲ್ ಟು 4.875. ಇದು ಭಾಜಕ, ಇದು ಭಾಜ್ಯ. ಭಾಜ್ಯದಾಗ ಸ್ಥಾನ ಹೆಚ್ಚದಂದ್ರೆ ಇದ್ರ ಉತ್ತರ ಎಷ್ಟು ಬರ್ತದಂತಂದ್ರೆ ದಶಮಾಂಶ ತೆಗೆದಾಗ ಇದ್ರ ಉತ್ತರ 325. ಅದು ಬರಲೇಬೇಕು, ಗುಣಾಕಾರ ಸಹಿತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಕ್ಸ್ ಬರೋಬರಿ 4.875 ಸರ್ವಾಸ್ ಮೇಲೆ 1.5. ಇದ್ರ ಸ್ಥಾನ ಬೆಲೆ ಮ್ಯಾಲೆ ಕೊಡ್ರಿ 10, ಇದ್ರ ಸ್ಥಾನ ಬೆಲೆ 3 ತಳಕ್ ಕೊಡ್ರಿ. ಆಮೇಲೆ ಈ 0 ತೆಗೀರಿ, ಈ 0 ತೆಗೀರಿ. 15 ಒಂದಲೇ ಇದರಿಂದ ದಶಮಾಂಶ ತೆಗೆದು ಉತ್ತರ ಇಟ್ಬಿಡ್ರಿ. ಇದನ್ನು ದಶಮಾಂಶ ತೆಗೆದ್ರು 325, ಇದನ್ನು ತೆಗೆದ್ರು 325, ಇದನ್ನು ತೆಗೆದ್ರು 325, ಇದನ್ನು ತೆಗೆದ್ರು 300. ಇದು ಮಿಸ್ಟೇಕ್ ಅದ, 325. 325 ಆಗ್ಯದ ಅಂದ್ರೆ ಇಲ್ಲಿ 15 ಒಂದಲೇ 15 325 ಇಟ್ಬಿಡ್ರಿ, ಏನು ಸಂಬಂಧ ಇಲ್ಲ. 325 ಇಲ್ಲಿ ಇಡ್ರಿ, ಕೆಳಗ 100 ಇಡ್ರಿ, 2 ಸ್ಥಾನ ಬಿಟ್ಟು ಬಿಂದು ಇಟ್ಟು ಬಿಡ್ರಿ, 3.25. ಆನ್ಸರ್ ಈಸ್ ಈಕ್ವಲ್ ಟು 3.25. ಎಲ್ಲಿ ಅದು ಉತ್ತರ ನೋಡ್ರಿ, ಎ. ನೋಡಿ ಇಷ್ಟು ತಿಳ್ಕೊಂಡ್ಬಿಟ್ರೆ ಭಾರಿ ಸರಳ. ಆಮೇಲೆ ಇದನ್ನು ವೇಗವಾಗಿ ಹೆಂಗೆ ಮಾಡೋದಂದ್ರೆ ಇದರಾಗ ಒಂದು 325 ಇಲ್ಲಿ ಹೊರಗಿಡ್ರಿ. ಭಾಜಕದಾಗ ಏನದ 1 ಸ್ಥಾನದ, ಭಾಜ್ಯದಾಗ ಇದು ಭಾಜ್ಯ, ಇದು ಭಾಜಕ ಆಗಿದೆ, ಇದು ಭಾಜ್ಯದ, ಇದು ಭಾಜಕದ. ಭಾಜಕದಲ್ಲಿ ಎಷ್ಟು ಸ್ಥಾನ ಹೆಚ್ಚಾಗ್ತದೆ ತಳಗಿದ್ದಕ್ಕಿಂತಲೂ 2 ಸ್ಥಾನ ಹೆಚ್ಚಾಗಿದೆ ಅಂದ್ರೆ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. ನೋಡ್ರಿ ಇದು ಬಾಯಿಲೇನೆ ಮಾಡೋ ಲೆಕ್ಕಿದು. ಇನ್ನು ಇದಕ್ಕಿಂತಲೂ ವೇಗವಾಗಿ ನಿಮ್ಮ ಗಣಿತಗಳು ವೇದಿಕ ಮೇಲೆ ಇಂಥ ಗಣಿತಗಳನ್ನ ಬಾಯಲೆ ಮಾಡೋದು ನಿಮಗೊಂದು ಕನಿಷ್ಠ ಒಂದು 10 ವಿಡಿಯೋ ಬರ್ತಾವೆ. ಅವು ಎಕ್ಸಾಮ್ ಸಮೀಪ ಬಂದಾಗ ಕೊಡ್ತಾವೆ. ನೋಡ್ರಿ ಇದನ್ನು ಹೆಂಗೆ ಮಾಡಿದ್ನ ಸರಿಯಾಗಿ ತಿಳ್ಕೊಂಡ್ರೆ ಯಾವ ಬೇಕಾದ್ರೆ ಎಲ್ಲ ನವೋದಯ ಚಾಲೆಂಜ್ ಮಾಸ್ಟರ್ ಗೈಡ್ದಂಗೆ ಎಲ್ಲರೂ ನವೋದಯಕ್ಕೆ ಭಾಳ ಅಪೇಕ್ಷೆ ಅದು ಮಂದಿದು. ಎಲ್ಲ ರೀತಿಯ ಗಣಿತಗಳನ್ನು ಭಿನ್ನ ರಾಶಿ ಬಾಯಲೆ ಮಾಡ್ಬೋದು. ಇಂಥ ಭಾಗಾಕಾರ ತಲೆ ಇದ್ರೆ ಬಾಯಲೇನೆ ಮಾಡ್ಬೋದು. ಯಾಕಂದ್ರೆ ನೀವು ಇಲ್ಲಿ ಫಸ್ಟ್ ಕ್ವಶನ್ ಮಾಡ್ಕೋಬೇಕಾದದ್ದು ಇಲ್ಲಿ ದಶಮಾಂಶ ತೆಗೆದಾಗ ಒಂದೇ ಉತ್ತರ ಬರ್ತದಂದ್ರೆ ಭಾಜ್ಯ ಭಾಗ ಲಬ್ಧ 325 ಬರಲೇಬೇಕು. 325 ಇಡ್ರಿ. ಮ್ಯಾಲೆ 3 ಸ್ಥಾನದ, ತಳಗ 1 ಸ್ಥಾನದ, ಮ್ಯಾಲೆ ಇದ್ರ ತಳಗಿನ ಸ್ಥಾನ ಮ್ಯಾಲೆ ಕೊಡ್ರಿ, ಮ್ಯಾಲಿನ ಸ್ಥಾನ ತಳಗ ಕೊಡ್ರಿ. ಇವೆರಡು 0 ತೆಗೆದ್ರಿ 325 ಇಟ್ಟು ತಳಗ 100 ಇಟ್ಟು 2 ಸ್ಥಾನ ಬಿಟ್ಟು ಬಿಂದು ಕೊಡು. ಏನನ್ನ ಭಾಷೆ ಇಲ್ಲ, ರಚನೆಯಿಂದ ಉತ್ತರ ತೆಗೆದಂತಾಗುತ್ತೆ. ನೋ ಟೆನ್ಷನ್. ನೋಡ್ರಿ ಹೆಸರು ಹೇಳೋದ ಇದು. ಇನ್ನು ಬಾಯಲ್ಲಿ ಹೆಂಗೆ ಇಡೋದು ನೋಡ್ರಿ, ಇನ್ನೊಂದ್ಸಲ ತೋರಿಸ್ತೀನಿ. ಬಾಯಲ್ಲೇನೆ ಉತ್ತರ ಇಡೋದು. ಭಾಜ್ಯ, ಇದು ಭಾಜ್ಯ, ಇದು ಭಾಜಕ. ಭಾಜಕಕ್ಕಿಂತಲೂ ಭಾಜ್ಯದಲ್ಲಿ ಸ್ಥಾನ ಹೆಚ್ಚಿದ್ದು ಅಂದ್ರೆ
ಇದು ಒಂದದ ಇದು ಮೂರದ, ಮೂರಾಗ ಒಂದು ಕಳೆರಿ 2 ಅಂದ್ರೆ ಇಲ್ಲಿ 100 ಇಟ್ಟುಬಿಡ್ರಿ. ನೋಡ್ರಿ, ನಾ ಇನ್ನೊಂದ್ಸಲ ತಿಳಿಸಿ ಹೇಳ್ತೇನೆ ನಿಮಗೆ. ಯಾಕಂದ್ರೆ ಇದನ್ನು ವೇಗವಾಗಿ ಹೆಂಗೆ ಮಾಡೋದು ಅನ್ನು ನಿಮಗೆ ಎಲ್ಲಿ ಯಾವ ವಿಡಿಯೋದಾಗೂ ಈ ಟೈಪ್ ನಿಮ್ಗೆ ಗಡಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ಇಲ್ಲಿ ಏನದ, ಇಲ್ಲಿ 3 ಸ್ಥಾನ ಅದ. ಇದು ಭಾಜ್ಯ, ಇದು ಭಾಜಕ. ಭಾಜ್ಯದಾಗ ಸ್ಥಾನ ಹೆಚ್ಚಿತ್ತಂದ್ರೆ ಗೆರೆ ಹಾಕ್ರಿ, 100 ಇಡ್ರಿ. ಯಾಕೆ 100 ಇಡ್ಬೇಕು? 3ರಾಗ 1 ಸ್ಥಾನ ತೆಗೆದ್ರೆ 2 ಆಯ್ತು, 2 ಸ್ಥಾನ ಅಂದ್ರೆ 2 0 ಕೊಡ್ರಿ. ಇದರಂತಂದು ದಶಮಾಂಶ ತೆಗೆದು ಉತ್ತರ ಇಟ್ಕೊಂಡು ಬಿಡ್ರಿ, 325. ಈ 0 ಅದಲ್ಲ, 2 ಸ್ಥಾನ ಬಿಟ್ಟು ದಶಮಾಂಶ ಕೊಟ್ಬಿಡ್ರಿ. ನೋಡ್ರಿ ಎಷ್ಟು ಸರಳದ ಇದು. ನೀವು ದಿನಾಲು ಇಂಥ ವಿಡಿಯೋಗಳನ್ನು ಕಲಿತು ಟ್ಯೂಷನ್ ಹೇಳ್ಬೋದು. ಮೊದಲು ನಾವು ಕಲಿಬೇಕು, ಅಂದ್ರೆ ವಿದ್ಯೆ ಹೇಳಿಕೊಡ್ತು. ಮೊದಲು ನಾವು ಕಲಿತಂದ್ರೆ ಬೇಕಾದ್ರೆ ವಿದ್ಯಾರ್ಜನೆ ಮಾಡ್ಬೋದು. ಕಲೀರಿ, ಕಲಿತು ಶಾಣ್ಯರಾಗಿರಿ, ಹುಡುಗರು ತಯಾರು ಮಾಡಿ. ಇದು ಒಂದು ಸಾಧನೆ ಅಂತಾರೆ ಇದಕ್ಕೆ, ಸಾಧನೆ. ಇದು ಒಂದು ಸಾಧನೆ. ಸುಮ್ಮನೆ ಏನು 30 ವರ್ಷ ಕಲಿಸೀನಿ ಸುಮ್ಮ ಮಾಡಿ ಬಿಡ್ಲಿಕ್ಕತ್ತ. ನಾ ಹೆಂಗೆ ಕಲಿಸ್ತಿದ್ದೆ ಹುಡುಗರಿಗೆ ಅನ್ನೋದು ನೋಡು. ಈಗ ನೋಡಿ, ಇಲ್ಲಿ ಇನ್ನೊಂದ್ಸಲ ತಿಳಿಸಿ ಹೇಳಿ. ಇಲ್ಲಿ ಭಾಜಕದಾಗ ಏನದ? 4 ಸ್ಥಾನ ಅದ. ಭಾಜಕದಾಗ ಭಾಜ್ಯದಾಗ 4 ಸ್ಥಾನ, ಭಾಜಕದಾಗ 3 ಸ್ಥಾನ ಅಂದ್ರೆ 4 ಸ್ಥಾನ 3 ಸ್ಥಾನ ಕಳೀರಿ, 1 ಉಳಿತು 10 ಮಾಡ್ರಿ. ಇದರಂದ ಒಂದು ದಶಮಾಂಶ ತೆಗೆದು ಉತ್ತರ ಇಟ್ಕೋರಿ, 75. ಇದನ್ನ 1 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ನೋಡ್ರಿ ಹೆಂಗವ ಸರಳ ಉತ್ತರಗಳು. ನೋಡ್ರಿ, ಇನ್ನ ಇದಕ್ಕಿಂತಲೂ ಸರಳ ನಿಮಗೆ ಏನು ಹೇಳಿಕದ ನೋಡ್ರಿ. ಹೆಂಗ ಮೊದಲ ಬರೋದಲ್ಲ, ಮೊದಲೊಮ್ಮೆ ಗಣಿತ ಯಾವಾಗಲಾದ್ರೂ ಮೊದಲು ಬರಂಗಿಲ್ಲ. ಕಲಿಬೇಕು ಅನ್ನೋದು ಮನಸ್ಸು ಬೇಕು. ಹೆಂಗೆ ಕಲಿಸ್ತಾರ ಸರ್, ಹೆಂಗೆ ಕಲಿಸ್ತಾರ ಬೋರ್ಡ್ ಕಡೆ ನೋಡ್ಬೇಕು. ನನ್ನ ಒಂದು ನಿಧಾನ ಒಂದು 25-30 ವರ್ಷದ ಅನುಭವದಿಂದ ನಾ ಬುಕ್ಕ ಬರ್ದೇನೆ. ಆದ್ರೆ ಇಂಥ ಕಲೆಗಳನ್ನ ಬುಕ್ಕನ ಬರ್ಲಿಕ್ಕಾಗಲ್ಲ, ವಿಡಿಯೋ ಮಾಡೋದರಿಂದೇ ತಿಳಿತದ. ನೋಡ್ರಿ ಎಷ್ಟು ಚಂದ ಅದ. ನಾಳೆ ಜೂನದಿಂದ ದಿನಾಲು ಹೋಮ್ವರ್ಕ್ ಮಾಡಿಸ್ಬಿಟ್ರೆ ಅಂದ್ರೆ ದಿನಾಲು 3 ತಾಸು ವರ್ಕ್ ಕೊಡ್ರಿ. ನವೋದಯ ಆಗಲಿ ಯಾಕಾಗಂಗಿಲ್ಲ? ದಿನಾಲು 3 ತಾಸು ಹೋಮ್ವರ್ಕ್ ಕೊಡ್ರಿ. ನವೋದಯ ಚಾಲೆಂಜ್ ಮಾಸ್ಟರ್ ಗೈಡ್ ಅದ ಎಲ್ಲ ಗಣಿತಗಳು. ನೀವು ಪರ್ಫೆಕ್ಟ್ ಆದ್ರೆ ನವೋದಯ 100% ಆದಂಗೆ. ದಿನಾಲು 1 ತಾಸು. ಇದು ನವೋದಯ ಚಾಲೆಂಜ್ 15ನೇ ಕ್ವಶನ್ ಅದ ಮಾದರಿ. ಅವು ಒಂದೇ ಪ್ರಶ್ನೆ ಕೊಟ್ಟಾರ. ನಿಮಗೆ ಎಷ್ಟು ಪ್ರಶ್ನೆಗಳು ಕೊಟ್ಟದ್ದು ನಾನು? ಒಂದು ಕ್ವಶನ್ ಮೇಲೆ ಭಿನ್ನ ರಾಶಿ, ದಶಮಾಂಶ, ಪೂರ್ಣ ಸಂಖ್ಯೆ ಎಲ್ಲ ಕೊಟ್ಟರು. ನೋಡ್ರಿ ಈಗ ಎಷ್ಟಿದೆ. ಇದು 3ನೇ ವಿಡಿಯೋ, 15ನೇ ಎಕ್ಸಾಂಪಲ್ಗೆ 3ನೇ ವಿಡಿಯೋ ಅನ್ನೋದು. ನೋಡ್ರಿ ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಬರ್ಕೋರಿ. ಮತ್ತು ಮುಂದಿನ ವಿಡಿಯೋ ನೀವು ಬರೋ ತನಕ ವಿಡಿಯೋಗಳು ಬರ್ತಿರ್ತಾವೆ, ಎಕ್ಸಾಂಪಲ್ಗಳು.